ವೀರೇಂದ್ರ ಹೆಗ್ಗಡೆ ಅವರು ತಪ್ಪು ಮಾಡಿದ್ದಾರೆ ಅಂತ ಸಾಬೀತ್ ಮಾಡಿ ಇಲ್ವಾ? ಯಾರು ಆರೋಪ ಮಾಡಿದಾರೋ ಅವ್ರನ್ನೆಲ್ಲರನ್ನು ಕೂಡ ನೇರವಾಗಿ ಆರೋಪ ಮಾಡಿದ್ದಾರೆ. ಈ ಕಚಡಗಳು ನೇರವಾಗಿ ಆರೋಪ ಮಾಡಿದ್ದಾರೆ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಅವರ ಕುಟುಂಬದ ಮೇಲೆ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ನೇರವಾಗಿ ಆರೋಪ ಮಾಡಿರೋ ಅಷ್ಟು ಬೋಳಿ ಮಕ್ಕಳನ್ನ ಎಡೆಮುರಿಯನ್ನ ನೀವೇ SIT ಅವ್ರು ಕಟ್ಟಬೇಕು. ನಾವು ಅವ್ರನ್ನ ತಡಿತೀವಿ, ತಡಿಬೇಕು, ತಡಿತೀವಿ. ಇದಕ್ಕಾಗಿ ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ತಾಳ್ಮೆಯ ಕಟ್ಟೆ ಹೊಡೆದ್ರೆ ಕಾನೂನು ಬಾಹಿರವಾಗಿ ಕಾನೂನು ಚೌಕಟ್ಟನ್ನ ದಾಟಿ ಬರುವ ವ್ಯಕ್ತಿಗಳನ್ನ ತಡೆಯುವ ಶಕ್ತಿ ಪುನೀತ್ ಕೆರೆಳಿಗಿದೆ. ಮತ್ತೆ ರಾಜ್ಯಾದ್ಯಂತ SIT ಏನಾದ್ರೂ ಯಾರು ಷಡ್ಯಂತ್ರ ಮಾಡಿ ಬಂದಿದ್ದಾರೋ, ಗಿರೀಶ್ ಮಟ್ಟಣ್ಣ, ತಿಮ್ಮರೊಡ್ಡಿ, ಬುರುಡೆ ಗ್ಯಾಂಗು, ಇವರೆಲ್ಲಾ ಯಾರ್ಯಾರಿದ್ದಾರೆ, ಸಮೀರು, ಇವರೆಲ್ಲ ಮೊನ್ನೆ ಬಂದಿರೋ ಜಯಂತಿ, ಇವ್ರುಗಳನ್ನೆಲ್ಲರನ್ನು ಅವ್ರು ಏನೇನ್ ಹೇಳ್ತಾರೆ ಎಲ್ಲಾ ತನಿಖೆ ಮಾಡಿ, ಅವ್ರ ಹತ್ರ ದಾಖಲೆ ಇದ್ದು ಸಾಕ್ಷಿ ಇದ್ರೆ ನಮ್ಮನ್ನು ಸೇರಿದಂತೆ ಇಡೀ ಧರ್ಮಸ್ಥಳದಲ್ಲಿರ್ತಕ್ಕಂಥ ಎಲ್ಲ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಹಿಡಿದು ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳನ್ನು ಜೈಲಿಗೆ ಹಾಕಿ ನಾವು ಸಿದ್ಧರಿದ್ದೇವೆ. ನನ್ನನ್ನೂ ಸೇರಿದಂತೆ, ವಸಂತ್ ಗಿಳಿಯಾರ್ ಅವ್ರನ್ನೂ ಸೇರಿದಂತೆ ಅವ್ರ ಹತ್ರ ದಾಖಲೆ ಇದ್ದು ಕಾಮಂದರು ತಪ್ಪು ಮಾಡಿದ್ದಾರೆ ಅನ್ನೋ ದಾಖಲೆ ಅವ್ರ ಹತ್ರ ಇರೋದೇ ಆದ್ರೆ ನಮ್ಮೆಲ್ಲರನ್ನೂ ಸೇರಿಸಿ ಜೈಲಿಗೆ ದಬ್ಬಿ. ಅವ್ರ ಹತ್ರ ಇಲ್ಲ ಅನ್ನೋದಾದ್ರೆ, ಅವರು ಸುಳ್ಳು ಆರೋಪ ಮಾಡಿದ್ದಾರೆ ಅನ್ನೋದಾದ್ರೆ ಸರ್ಕಾರ ಮತ್ತು SIT ಅವರ ವಿರುದ್ಧ ಕ್ರಮ ಜರುಗಿಸ್ಲಿಲ್ಲ ಅಂತ ಅಂದ್ರೆ ನಾಳೆಯ ಪ್ರಕರಣ ನೀವು ಕೊನೆಗೆ ಕರೆಕ್ಟ್ ಆಗಿ ಅವ್ರುಗಳನ್ನೆಲ್ಲ ನೀವು ತೆಗೆದುಕೊಳ್ಳಿಲ್ಲ ನಿಮ್ ಕಸ್ಟಡಿಗೆ ಅಂತ ಅಂದ್ರೆ, ಯಾರ್ಯಾರು ಬಂದಿದ್ದಾರೆ ಅವ್ರುಗಳನ್ನ ಕಸ್ಟಡಿಗೆ ತಗೊಂಡು ನೀವು ವಿಚಾರಣೆ ಮಾಡ್ಲಿಲ್ಲ ಅಂತ ಅಂದ್ರೆ ಇಡೀ ರಾಜ್ಯದ ಹಿಂದೂ ಕಾರ್ಯಕರ್ತರು, ಇಡೀ ರಾಜ್ಯದ ಹಿಂದುತ್ವದ ಹೋರಾಟಗಾರರು ಯಾರ್ಯಾರಿದ್ದೀವಿ, ಕ್ಷೇತ್ರದ ಪರವಾಗಿ ಮಂಜುನಾಥನ ಭಕ್ತರು ಮತ್ತು ಇಡೀ ಜೈನ ಸಮುದಾಯ ಬೀದಿಗಿಳಿಬೇಕಾಗತ್ತೆ. ನಾವು ಹೋರಾಟಕ್ಕೆ ಕರೆ ಕೊಡಬೇಕಾಗತ್ತೆ. ಇವತ್ತು ವೀರೇಂದ್ರ ಹೆಗ್ಗಡೆ ಅವ್ರ ಮೇಲೆ ನೀವು ಮಾಡಿದ ಆರೋಪಗಳಿದಾವಲ್ಲ, ಅದು ಕೇವಲ ವೀರೇಂದ್ರ ಹೆಗ್ಗಡೆ ಅವ್ರ ಮೇಲೆ ಮಾಡಿದ ಆರೋಪ ಅಲ್ಲ, ಅದು ನಮ್ಮ ಪರಂಪರೆ ಮೇಲೆ, ನಮ್ಮ ನಂಬಿಕೆ ಮೇಲೆ ಮಾಡಿದ ಅತ್ಯಾಚಾರ. ಅದನ್ನ ಈ ಸಮಾಜ ಸಹಿಸ್ಕೊಳ್ಳೋದಿಲ್ಲ. ಕರೆ ಕೊಡ್ತೇವೆ ಹೋರಾಟಕ್ಕೆ. ನಾವು ನಾಳೆಯ ನಿಮ್ಮ ನಡೆಯನ್ನ ನೋಡ್ತೇವೆ. ನಾವು ನಾಳೆಯ ನಿಮ್ಮ ನಡೆಯನ್ನ ನೋಡಿ, ನಾಳೆ ಆ ಉತ್ಪನ್ನ 13 ಉತ್ಪನ್ನದ ನಂತರ ನಿಮ್ಮ ನಡೆಯನ್ನ ನೋಡಿ ನೀವು ಅವರ ಮೇಲೆ ಕ್ರಮ ಜರುಗಿಸ್ತಾ ಇದ್ರೆ, ಯಾರ್ಯಾರು ನೀವೆಲ್ಲರೂ ಇದ್ದಾರೆ ಅವರೆಲ್ಲರ ಮೇಲೆ ನೀವು ಕ್ರಮ ಜರುಗಿಸ್ತಾ ಇದ್ರೆ, ಅವರೆಲ್ಲರನ್ನ ನೀವು ಕಸ್ಟಡಿಗೆ ತಗೊಂಡು ಅವ್ರಿಗೆಲ್ಲರಿಗೂ ನೋಟಿಸ್ ಮಾಡಿ ನೀವು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಲಿಲ್ಲ ಅಂತ ಅಂದ್ರೆ, ಯಾವನು ಇಲ್ಲಿ ಹುಚ್ಚ ಕುಳಿತುಕೊಂಡು ನಮ್ಮ ಧಾರ್ಮಿಕ ನಂಬಿಕೆಗಳ ಮೇಲೆ ಅವರ ಫೋಟೋವನ್ನ ಹುಚ್ಚುಚ್ಚಂತ ಬಂದಂತೆ ಹಾಕ್ತಾ ಇದ್ರೆ, ನಾನು ಇವನು ಅನ್ಕೊಂಡು ಹುಚ್ಚನಂತೆ ಮಾಡ್ತಾ ಇದ್ರೆ ನೋಡ್ಕೊಂಡು ನಾವು ಇಲ್ಲೇ ಇರ್ತೀವಿ ಅಂತ ಅನ್ಕೊಂಡಿದ್ದೀರಾ? ಬೀದಿಯ ಕಾಳಗಕ್ಕೆ ನಾವು ಯಾರಿಗೂ ಆಹ್ವಾನ ಕೊಡೋದಿಲ್ಲ. ನಾವು ಬೀದಿ ಕಾಳಗಕ್ಕೆ ಬರಲ್ಲ. ಆದ್ರೆ ಕಾನೂನು ಚೌಕಟ್ಟುಗಳನ್ನ ಮೀರಿ, ಸಂವಿಧಾನವನ್ನ ಮೀರಿ ಯಾವನಾದ್ರೂ ನಮ್ಮ ನಂಬಿಕೆಗಳ ಮೇಲೆ, ನಮ್ಮ ಆಚಾರ ವಿಚಾರಗಳ ಮೇಲೆ, ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ, ನಮ್ಮ ನಂಬಿಕೆಗಳ ಮೇಲೆ ದೌರ್ಜನ್ಯ ತರ್ಪ ಮಾಡೋಕ್ ಬಂದ್ರೆ ನಾವು ಬಿಡೋದಿಲ್ಲ. ನಾವು ಸತ್ತ ಸಮಾಜವಲ್ಲ, ನಾವು ಜಾಗೃತ ಸಮಾಜ. ಇತಿಹಾಸದುದ್ದಕ್ಕೂ ಕೂಡ ನಾವು ಸೋತಿರ್ಬೋದು, ಸತ್ತಿಲ್ಲ, ಸಂಘರ್ಷದೊಂದಿಗೆ ಬದುಕಿದ್ದೇವೆ. ಇವತ್ತು ಧರ್ಮಸ್ಥಳಕ್ಕಾಗಿ ನಾವು ಎಂತಹ ಸಂಘರ್ಷಕ್ಕಾಗೂ ಸಿದ್ಧರಿದ್ದೇವೆ. ಅದ್ ಎಂತದ್ದೇ ಸಂಘರ್ಷ ಆದ್ರೂ ಸರಿ ಅಂತ ಹೇಳ್ತಾ, ನಾನು ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ಅವ್ರನ್ನ ಬಿಟ್ಬಿಡಿ, ಷಂಡರಂತೆ ಬದುಕುವವರನ್ನ ಬಿಟ್ಟು ಬಿಡಿ, ಸಂಘರ್ಷಕ್ಕೆ ಸಿದ್ಧರಾಗಿರುವವರೆಲ್ಲ ಕಾಯ್ತಾ ಇರಿ. ಕರೆಯನ್ನ ಕೊಡ್ತೇವೆ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋರಾಡೋಣ. ಕ್ಷೇತ್ರದ ರಕ್ಷಣೆ ನಮ್ಮೆಲ್ಲರ ಹೊಣೆ. ಬೆರಳೆಣಿಕೆಯ ಜನ ಸಾಕು. ಇಲಿ ಅಂತ ಬದುಕೋರು ನಮಗ್ ಬೇಕಾಗಿಲ್ಲ. ಬೆರಳೆಣಿಕೆಯ ಜನ ಸಾಕು ನಮಗೆ. ಇದಾರೆ ಕರಾವಳಿ ಭಾಗದಲ್ಲಿ ಕ್ಷೇತ್ರದ ರಕ್ಷಣೆಗಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಳ್ತಕ್ಕಂಥ ಸಾವಿರಾರು ಜನ ಇದ್ದಾರೆ. ನಾವು ನಾಳೆ ತನಕ ಕಾಯ್ತೀವಿ. ನಾಳೆ ನಿಮ್ಮ ನಡೆಯನ್ನ ನೋಡಿಕೊಂಡು, ಸರ್ಕಾರದ ನಡೆಯನ್ನ ನೋಡಿಕೊಂಡು ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರೋರನ್ನ ನೀವೇನಾದ್ರೂ ತಡಿಲಿಲ್ಲ ಅಂದ್ರೆ
ನಾಳೆ ಅದು ಅಂತ್ಯ ಆಗ್ಬೇಕು. ನಿಮ್ಮ ತನಿಖಾ ವರದಿ ಬರುವವರೆಗೂ ಯಾರು ಮಾತಾಡ್ಕೋಡ್ದು, ಯಾರು ಯಾವುದೇ ವ್ಯಕ್ತಿಯನ್ನ ಬೆರಳು ಮಾಡಿ ಮಾತಾಡಬಾರ್ದು. ದಾಖಲೆ ಇದ್ರೆ ಮಾತಾಡ್ಬೇಕು, ಇಲ್ಲ ಅಂತಂದ್ರೆ ಮಾತಾಡ್ಕೋಡ್ದು. ಅಕಸ್ಮಾತ್ ಮಾತಾಡಿದ್ದೆ ಆದ್ರೆ ಮುಂದೆ ನಡೆಯುವ ಎಲ್ಲದಕ್ಕೂ ಕೂಡ ನೀವೇ ಕಾರಣರಾಗಿರ್ತೀರಿ. ಮಾತಾಡ್ಕೋಡ್ದು. ಹಪ್ಪಂಗುಡ್ತೋರಿದ್ರೆ ಬೀದಿಗೆ ಬನ್ನಿ. ಯಾವುದೋ ಗುಹೆ ಒಳಗಡೆ, ಯಾವುದೋ ರೂಮ್ ಒಳಗಡೆ ಕೂತ್ಕೊಂಡು ಮಾತಾಡೋದಲ್ಲ. ಮೊಬೈಲ್ ಇದೆ ಅಂತ ಹೇಳಿ ಫೇಕ್ ಅಕೌಂಟ್ ಗಳನ್ನು ಮಾಡ್ಕೊಂಡು ಮಾತಾಡೋದಲ್ಲ. ಬನ್ನಿ. ನೇರ ಆರೋಪ ಇತ್ತು, ಇದೇನು ಕದ್ದು ಮುಚ್ಚಿ ಮಾಡಿರೋ ಆರೋಪ ಅಲ್ಲ. ನೇರವಾಗಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ಆರೋಪ ಮಾಡಲಾಗಿದೆ. ಅವರು ಮತ್ತು ಅವರ ಕುಟುಂಬದ ಮೇಲೆ ಆರೋಪ ಮಾಡಲಾಗಿದೆ. ಕೊಂದು ಶವಗಳನ್ನ ಹೂತಾಕಿದ್ದಾರೆ ಅಂತ. ಕೊಂದು ಶವಗಳನ್ನ ಹೂತಾಕಿದ್ದಾರೆ ಅನ್ನೋದನ್ನ ನೀವು ರುಜುವಾತು ಮಾಡಿ ಇಲ್ವಾ? ಯಾರು ಆರೋಪ ಮಾಡಿದ್ದಾರೆ ಅವರ ಹೆಡಮುರಿ ಕಟ್ಟಿ. ನೀವು ಕಟ್ಲಿಲ್ವಾ? ನಿಮ್ ಕೈ ಕಟ್ಟಕ್ಕಾಗಲ್ವಾ? ಮುಂದಿನ ಕಾನೂನಾತ್ಮಕ ಚಟುವಟಿಕೆಗಳನ್ನ ಮೀರಿ, ಸಂವಿಧಾನವನ್ನ ಮೀರಿ ಅವ್ರೇನಾದ್ರು ಹೆಜ್ಜೆ ಇಟ್ರೆ ನಾವು ಎಡೆಮುರಿ ಕಟ್ಟೋದು ನಮಗೆ ಗೊತ್ತಿದೆ, ನಾವು ಕಟ್ತೀವಿ. ಸಂವಿಧಾನ ಎಲ್ಲರಿಗೂ ಒಂದೇ ತಾನೆ, ಕಾನೂನು ಎಲ್ಲರಿಗೂ ಒಂದೇ ತಾನೆ. ಯಾಕ್ರಿ ಬಿಟ್ಕೊಂಡಿದ್ದೀರಾ ಅವ್ರನ್ನ? ನೀವು ಯಾಕೆ ಬಿಟ್ಕೊಂಡಿದ್ದೀರಿ ಅವ್ರನ್ನ? ಹಿಂದೂಗಳಿನ್ನೂ ಸತ್ತಿಲ್ಲ, ಭಾರತಾಂಬೆ ಬಂಜೆ ಇಲ್ಲ, ಸಿಡಿದು ನಿಲ್ಲುವಂತ ವೀರರು ನಾವು ಇದ್ದೀವಿ, ನಾವು ರೆಡಿ ಇದ್ದೀವಿ. ಎಂತದ್ದೇ ಸಂದರ್ಭ ಬಂದ್ರು ನಮ್ಮನ್ನ ನಾವು ಅರ್ಪಿಸ್ಕೊಳಕ್ ಸಿದ್ಧ ಆಗಿದ್ದೇವೆ, ನಾವು ಸಿದ್ಧರಿದ್ದೇವೆ. ಎಂತ ಸಮರಕ್ಕಾದ್ರೂ ನಾವು ಸಿದ್ಧರಿದ್ದೇವೆ. ಅದು ಎಂತದ್ದೇ ಸಮರ ಬರಲಿ, ರಾಜ್ಯದ ಮೂಲೆ ಮೂಲೆ ಹಿಂದೂ ಕಾರ್ಯಕರ್ತರು ನಾವು ಸಿದ್ಧರಾಗಿ ನಿಂತಿದ್ದೇವೆ. ಒಂದು, ಅವರು ಹೇಳಿರುವುದನ್ನ ದಾಖಲೆಗಳ ಸಮೇತ ರುಜುವಾತು ಮಾಡಿ. ಇಲ್ವಾ? ಅವರೆಲ್ಲರಿಗೂ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಕೊಡಬೇಕು. ಇಲ್ಲ ನೀವು ಅವ್ರ ಆರೋಪ ಮಾಡ್ಕೊಂಡವ್ರನ್ನೆಲ್ಲ ಬೀದಿಲಿ ಒಳ್ಳೆ ಹಂದಿಗಳು ತಿರ್ಗಾಡ್ಕೊಂಡು ಹುಚ್ಚ ಹೊಯ್ಕೊಂಡು ಕಕ್ಕಸ್ ಮಾಡ್ಕೊಂಡು ನಮ್ ಹಿಡೀ ಎಲ್ಲ ಕೆಸರು ಸಿಕ್ತು, ಎಲ್ಲೋ ತಿಂದಿರೋದು ಹೇಲ್ ಸಿಕ್ತು ಅಂತ ಎಲ್ಲಾ ಕಡೆ ಹೇತ್ಕೊಂಡ್ ಬಂದ್ಬಿಡ್ಲಿ ಅಂತ ಹೇಳ್ಬಿಟ್ಟು ಬಿಟ್ಕೊಂಡ್ರೆ ಸಾಧ್ಯ ಆಗಲ್ಲ. ರಿಕ್ವೆಸ್ಟ್ ಮತ್ತು ಆಗ್ರಹ, ಮನವಿ ಮತ್ತು ಆಗ್ರಹ. ಮುಟ್ಟಾಳ, ತಿಮರೊಡ್ಡಿ, ಸಮೀರ್, ಬುರ್ಡೆ ಗ್ಯಾಂಗ್ ಯಾರ್ಯಾರಿದ್ದಾರೆ ಅವರೆಲ್ಲರೂ ಅವ್ರು ಹೇಳಿರೋದನ್ನ ರುಜುವಾತ್ ಮಾಡ್ಬೇಕು. ಅವ್ರ ಹತ್ರ ಸಾಕ್ಷಿ ಇದ್ದ ತಿಕ್ಕಾ ಮುಚ್ಕೊಂಡ್ ಬಂದ್ ಕೊಡ ಸೈಟಿ ಹತ್ರ. ಬೋಳಿ ಮಕ್ಳ, ನೀವೆಲ್ಲ ಒಬ್ಬೊಬ್ಬನ್ ಹುಟ್ಟಿದ್ರೆ ಸಾಕ್ಷಿ ಇದ್ರೆ ತಗೊಂಡ್ ಕೊಡ. ಇವನು ನಕಲಿ ವಕೀಲ, ನಿಮ್ಮ ಅಪ್ಪನ್ ಹುಟ್ಟಿದ್ರೆ ತಗೊಂಡ್ ಕೊಡಲೇ. ಯಾವನ ಮಾತಾಡ್ತಾ ಇದ್ದೀರಿ? ಎಲ್ರು SIT ಮುಂದ್ ಕೊಡಲ್ಲ ದಾಖಲೆಗಳನ್ನ. ನೀವ್ ಈ ಸಲ ಕೊಡ್ಲಿಲ್ಲ ಅಂತ ಅಂದ್ರೆ ನಾವು ಕಕ್ಕಿಸ್ತೀವಿ. ನೀವು ಆರೋಪ ಮಾಡಿ ಕಾನೂನು ಬಾಹಿರವಾಗಿ, ಕಾನೂನಾತ್ಮಕವಾಗಿ ಬರದೆ, ಕಾನೂನು ಬಾಹಿರವಾಗಿ ಸಂವಿಧಾನ ಚೌಕಟ್ಟನ್ನ ಮೀರಿ ಬೀದಿಗೆ ಬನ್ನಿ, ಮಾಡ್ತೀವಿ, ಹಬ್ಬ ತೋರಿಸ್ತೀವಿ ನಾವು. ಹಿಡ್ಕೊಂಡವ್ರಂತೆ ಅಲ್ಲಿ ಎಲ್ಲೋ ಕೊಡ್ರ ಬೀದಿಗೆ ಬಂದು, SIT ಯಾರ್ಯಾರು ಇವ್ರು ಭಾಷಣ ಮಾಡ್ತಾ, ಇವನು ಯಾವನೋ ಬೇವರ್ಸಿ ಗಾಂಡು ನನ್ನ ಮಗ ಹೇಳ್ತಾನೆ, ಎಷ್ಟು ಮದುವೆ ಮಾಡ್ಸೋನೆ ಗೊತ್ತಿಲ್ಲ. ಧರ್ಮಸ್ಥಳದಲ್ಲಿ ಸಾಮೂಹಿಕ ಮದುವೆ ಆದ್ರೆ ಅವರೆಲ್ಲರೂ ಹೋಗಿ ಮಲಗ್ಬೇಕಂತೆ. ಇವನ್ ಗಾಂಡು, ಬೇವರ್ಸಿ ಗಾಂಡು ನನ್ನ ಮಗನೇ. ಹಿಂದೂ ದೇವಾಲಯಗಳಲ್ಲಿ ಸಾಮೂಹಿಕ ವಿವಾಹ ಮಹೋತ್ಸವಗಳನ್ನು ಮಾಡಿದ್ರೆ ಅಲ್ಲಿ ಇರೋರೆಲ್ಲ ಹೋಗಿ ಬೇವಳಿ ಮಗನೇ, ನಿಮ್ಮ ಅಪ್ಪನ ಹುಟ್ಟಿದ್ರೆ, ಒಬ್ಬಪ್ಪನಿಗೆ ನೀನ್ ಹುಟ್ಟಿದ್ರೆ, ನಿನಗ್ ಹುಟ್ಟಿರೋರು ಬಿಡು ಪಾಪ, ನಿಮ್ ತಂದೆ ತಾಯಿ ಮೇಲೆ ಅಗೌರವ ಮಾಡಬಾರ್ದು. ನಿನಗ್ ಹುಟ್ಟಿರೋ, ನಿನಗೆ ಹುಟ್ಟಿದ್ರೆ ನೀನ್ ಚಂಡ ನನ್ನ ಮಗ ಅನ್ಕಂತೀನಿ. ಯಾಕೆಂದ್ರೆ ದಾಖಲೆ ಇಟ್ಕೊಂಡೇನು ಮಾತಾಡ್ತಿರೋಲ್ಲ. ನಿನಗ್ ಹುಟ್ಟಿರೋವು ಇದು ಅವನಿಗೆ ಒಬ್ಬಂಗ್ ಮಾತಾಡ್ತಾ ಇಲ್ಲ. ಇವನು ಇಲ್ಲಿರೋ ತಿರ್ಬೋಕಿಗೂ ಮಾತಾಡ್ತಾ ಇದೀನಿ. ಇಲ್ಲೆಲ್ಲೋ ಕುತ್ಕೊಂಡು ನಾನು ಆ ವಂಶಸ್ಥ ಈ ವಂಶಸ್ಥ ಅಂತ ಮಾತಾಡುವಂತ ಕಚಡ ಹಂದಿ ನನ್ನ ಮಗ, ಗಾಂಡು ನನ್ನ ಮಗಂಗೂ ಹೇಳ್ತಾ ಇದೀನಿ. ಇವನಿಗೆ ನಕಲಿ ವಕೀಲಿಂಗೂ ಸೇರ್ಸಿ, ಅಲ್ಲಿರ್ತಕ್ಕಂತ ಆ ನನ್ನ ಮಗಂಗೂ ಸೇರ್ಸಿ, ಇವನ್ ಯಾವನ್ ಸಮೀರ್ ಅನ್ನೋನ್ಗೂ ಸೇರ್ಸಿ, ಅವನ್ ಯಾವನು ಅಂತ ನೀವೆಲ್ಲ ನಿಜವಾಗ್ಲೂ ಪತಿವ್ರತೆ, ನಿಮಗ್ ಹುಟ್ಟಿರೋ ಮಕ್ಳು ಪತಿವ್ರತೆಯಾಗಿ ಹುಟ್ಟಿದ್ರೆ, ಸಂತೆಗೆ ಹುಟ್ಬಿಟ್ಟವಪ್ಪ ನಮಗೆ ಇಲ್ಲ ಅಂತ ಅನ್ಕೊಂಡ್ರೆ ಅದ್ ನಿಮಗ್ ಬಿಟ್ಟಿದ್ದು. ನೀವೆಲ್ಲ ನಿಜವಾಗ್ಲೂ ನಿಮ್ ಮಕ್ಳುಗಳೆಲ್ಲ ನಿಮಗೆ ಹುಟ್ಟಿದ್ರೆ
ದಾಖಲೆ ಇದಾವೆ ಅಂದ್ರಲ್ಲ, ಬಂದ್ ಕೊಟ್ಟು ದಾಖಲೆ ಸಮೇತ ಪ್ರೂವ್ ಮಾಡಿ. ನೀವ್ ವೀರೇಂದ್ರ ಹೆಗ್ಗಡೆ ಅವರು ತಪ್ಪಿತಸ್ಥರು ಅಂತ ಪ್ರೂವ್ ಮಾಡಿದ್ರೆ ಅರ್ಧ ಮೀಸೆ ಅರ್ಧ ಗಡ್ಡ ನಾನು ಲೈಫ್ ಟೈಮ್ ಬೋಳಿಸ್ಕೊಂಡು ಓಡಾಡ್ತೀನಿ. ಲೈಫ್ ಟೈಮ್ ಈ ಅರ್ಧ ಮೀಸೆ ಅರ್ಧ ಗಡ್ಡ ಬೋಳಿಸ್ಕೊಂಡು ಓಡಾಡ್ತೀನಿ. ಪ್ರೂವ್ ಮಾಡಿ ಇವರೇ ತಪ್ಪಿತಸ್ಥರು ಅಂತ ದಾಖಲೆಗಳನ್ನ ಇಟ್ಟು ಪ್ರೂವ್ ಮಾಡಿ. ಇಲ್ಲ ಅಂತ ಅಂದ್ರೆ ಕಾಯ್ತಾಡಿ, ಇಡೀ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ನಾಳೆ ನಂತರ SIT ಏನ್ ಮಾಡುತ್ತೆ? ಕೇವಲ ಒಂದು ಕಡೆಗೆ ಮಾತ್ರ ಕೆಲಸ ಮಾಡಿದ್ದೆ ಆದ್ರೆ SIT, ಸತ್ಯವಾಗ್ಲೂ ಹೇಳ್ತಾ ಇದೀವಿ, ಇದು ಸರಿಯಲ್ಲ. ಕಾನೂನಾತ್ಮಕವಾಗಿ ನೀವು ಎರಡೂ ಕಡೆ ಕೆಲಸ ಮಾಡ್ಬೇಕು ಸರ್. ನಾನು ದಯವಿಟ್ಟು ಮನವಿ ಮಾಡ್ಕೊಳ್ತಾ ಇದೀನಿ ಸರ್ಕಾರ ಮತ್ತು SIT ಹತ್ರ. ನೀವು ಇನ್ವೆಸ್ಟಿಗೇಷನ್ ಪ್ರಾಪರ್ ಆಗಿರ್ಬೇಕು. ತಪ್ಪು ಅವ್ರು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಜರುಗಿಸಿ. ತಪ್ಪಾಗಿಲ್ಲ ಅಂತ ಅಂದ್ರೆ ಅನಾವಶ್ಯಕವಾಗಿ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮತ್ತು ವಿಶ್ವಾದ್ಯಂತ ಗೊಂದಲ ಎಬ್ಬಿಸಿದ ಇವರನ್ನ ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಬಿಡಬಾರ್ದು. ದಾಖಲೆಗಳು ಸಿಕ್ಕಿದ್ರೆ ನಾವು ನಿಮ್ಮ ಜೊತೆ ನಿಂತ್ಕೊಳ್ತೀವಿ, ಬೆಂಬಲ ಕೊಡ್ತೇವೆ. ಅರೆಸ್ಟ್ ಮಾಡಿ. ವೀರೇಂದ್ರ ಹೆಗ್ಗಡೆ ಅವರು ತಪ್ಪು ಮಾಡಿದ್ದಾರೆ ಅಂತ ಸಾಬೀತ್ ಮಾಡಿ. ಇಲ್ವಾ? ಯಾರು ಆರೋಪ ಮಾಡಿದಾರೋ ಅವ್ರನ್ನೆಲ್ಲರನ್ನೂ ಕೂಡ ನೇರವಾಗಿ ಆರೋಪ ಮಾಡಿದ್ದಾರೆ. ಈ ಕಚಡಗಳು ನೇರವಾಗಿ ಆರೋಪ ಮಾಡಿದ್ದಾರೆ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಅವರ ಕುಟುಂಬದ ಮೇಲೆ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ನೇರವಾಗಿ ಆರೋಪ ಮಾಡಿರೋ ಅಷ್ಟು ಬೋಳಿ ಮಕ್ಕಳನ್ನ, ಎಡೆಮುರಿಯನ್ನ ನೀವೇ SIT ಅವ್ರು ಕಟ್ಟಬೇಕು. ನೀವು ಕಟ್ಟದೆ ಅವ್ರು ಮತ್ತೆ ಮುಂದುವರ್ಕೊಂಡು ಮತ್ತೆ ಧರ್ಮಸ್ಥಳದವರ ವಿರುದ್ಧ ಬಂದ್ರೆ ಮತ್ತೆ ಅವ್ರು ಇದನ್ನೇ ನಾಳೆಯಿಂದ ಮುಂದುವರ್ಸಿದ್ರೆ ಆ ಎಡೆಮುರಿಯನ್ನು ನಾವು ಕಟ್ತೀವಿ. ಹಣಕಾಸು ಸಂಬಂಧ, ವೃತ್ತಿ ಮತ್ತು ಜೀವನದ ಇತರೆ ವಿಷಯಗಳಲ್ಲಿ ನೀವು ತೊಂದರೆಗಳಿಗೆ ಸಿಲುಕಿಕೊಂಡಿದ್ದೀರಾ? ಪ್ರೀತಿ ಪಾತ್ರರಿಂದ ಅಥವಾ ನಿರ್ದಿಷ್ಟ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ? ಅದರಿಂದ ಹೊರಗೆ ಬರಲು ಪ್ರಯತ್ನಿಸುತ್ತಿದ್ದೀರಾ? ನಮಸ್ಕಾರ, ನಾನು ಬಲರಾಮ್ ನಮ್ರತ, ಸಂಸ್ಕೃತಿ ಥೆರಪಿ ಹಾಗೂ ಹೀಲಿಂಗ್ ಕ್ಲಿನಿಕ್ನ ಮನೋಶಾಸ್ತ್ರಜ್ಞೆ, ಸಂಸ್ಥಾಪಕಿ ಮತ್ತು ಹೀಲರ್. ನಮ್ಮನ್ನು ಸಂಪರ್ಕಿಸಿ. ಸಂಸ್ಕೃತಿ ಥೆರಪಿ ಮತ್ತು ಹೀಲಿಂಗ್ ಕ್ಲಿನಿಕ್, ಕೋರಮಂಗಲ. ಇಲ್ಲಿಗೆ ಭೇಟಿ ನೀಡಿ. ನಮಸ್ಕಾರ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.